ಇವತ್ತು ನಾನು ಗಿಣ್ಣು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಗಿಣ್ಣು ಹಾಲು 1 ಲೀಟ್ರು, 1/4 kg ಬೆಲ್ಲ, 1 ಕಪ್ ಅವಲಕ್ಕಿ, 1 ಕಪ್ ಕಾಯಿ ತುರಿ, ಏಲಕ್ಕಿ. ಇಷ್ಟೇ. ಇದು ಗಿಣ್ಣು ಅಪರೂಪ ಮಾಡೋದು, ಇವತ್ತು ನನಗೆ ಸಿಕ್ಕಿದೆ. ಈ ಹಾಲು ರಾತ್ರಿನೇ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮುಚ್ಚಿಡಬೇಕು. ಅದು ಸ್ವಲ್ಪ ಹುಳಿ ಬರುತ್ತೆ. ಆ ಹುಳಿ ಬಂದ್ರೇ ಗಿಣ್ಣು ಚೆನ್ನಾಗಿರೋದು. ಅಂದರೆ ನೆನ್ನೆ ತಂದಿದ್ದು ಇವತ್ತು ಮಾಡಿಬಿಡ್ಬೇಕು, ಇಲ್ಲಾಂದರೆ ತುಂಬ ಹುಳಿ ಬಂದ್ಬಿಡುತ್ತೆ, ಸ್ಮೆಲ್ ಬರುತ್ತೆ. ಅದಕ್ಕೆ ಇಷ್ಟೇ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು. ಮಾಡೋಕ್ಕೆ ಈಸಿ. ನೀವು ನೋಡಿಕೊಂಡು ನಿಮ್ಗೆ ಯಾವತ್ತಾದರೂ ಸಿಕ್ಕಿದ್ರೆ ನೀವು ಮಾಡಿ. ಈಗ ಇದಕ್ಕೆ ಹಾಲು ಹಾಕ್ಕೊತೀನಿ. ಈಗ ಇದು ಕುದೀಲಿ. ಇದೆಲ್ಲ ಈಗ ಬಾಯ್ಲ್ ಆದಮೇಲೆ ಒಂಥರ ಒಡ್ಕೊಳ್ಳೋ ಥರ ಆಗುತ್ತೆ, ಪನ್ನೀರ್ ಥರ. ಅಷ್ಟೊತ್ತಿಗೆ ನಾನು ಅವಲಕ್ಕಿ ತೊಳ್ಕೊಂಡು ಬರ್ತೀನಿ. ತೊಳಿಬೇಕು ಅವಲಕ್ಕಿನ. ತೊಳೆದಿಟ್ಕೊಂಡಿರ್ತೀನಿ. ಅಷ್ಟೊತ್ತು ಕಾಲೆಲ್ಲ ಚೆನ್ನಾಗಿ ಬೇಯಲಿ. ನೋಡಿ ಇವಾಗ ಹಾಲು ಎಲ್ಲ ಹೆಂಗಾಗಿದೆ ನೋಡಿ. ಎಲ್ಲ ಈ ಥರ ಆಗಬೇಕು. ಈಗೆಲ್ಲ ಒಡೆಯೋ ಥರ ಆಗಿದೆಯಲ್ಲ, ಹಿಂಗಾಗಬೇಕು ಗಿಣ್ಣು ಅಂದರೆ. ಈಗ ಇನ್ನೂ ಬಾಯ್ಲ್ ಆಗಬೇಕಿದು. ಇನ್ನೂ ಬಾಯ್ಲ್ ಆಗಿ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ. ಈ ಥರ ಇರುತ್ತೆ. ಈ ಥರ ಒಡೆದ್ರೇ ಗಿಣ್ಣು ಚೆನ್ನಾಗಿರೋದು. ಇಲ್ಲಾಂದರೆ ನಾವು ಮಾಮೂಲಿ ಹಾಲಲ್ಲಿ ಮಾಡ್ತೀವಲ್ಲ, ಈ ಥರ ಇರಲ್ಲ, ಅದು ಪ್ಲೇನ್ ಆಗಿರುತ್ತೆ. ಇವಾಗ ಇದು ಗಿಣ್ಣು ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಅದು ಅಲ್ಲಲ್ಲಿ ಪನ್ನೀರ್ ಥರ ಕಾಣಿಸುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಚೇಂಜ್ ಆಗ್ತಾ ಇದೆ ನೋಡಿ. ಈ ಥರ ಆಗ್ತಾ ಇದೆ. ಈ ಥರ ಇನ್ನೂ ಹೊಡಿಬೇಕು, ಇನ್ನೂ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋವಾಗ ತೋರಿಸ್ತೀನಿ. ಇದೇನು ಸಿಂಪಲ್ 2-3 ಐಟಮ್ಸ್ ಅಷ್ಟೇ. ಮಾಡೋದು ಈಸಿ. ಅಂದರೆ ಹಾಲು ಬಾಯ್ಲ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಈಸಿ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಈ ಥರ. ಈಗ ಇದಕ್ಕೆ ಬೆಲ್ಲ ಹಾಕಬೇಕು. ನಾನು ಮೊದಲೇ ಹಾಕಿದ್ದೀನಿ ಒಂದು ಸ್ವಲ್ಪ ಬೆಲ್ಲ. ಈಗ 1/4 kg ಒಟ್ಟಿನಲ್ಲಿ ಇದಕ್ಕೆ ಹಾಕಬೇಕು. ಫಸ್ಟೇ ಸ್ವಲ್ಪ ರಾತ್ರಿ ಬೆಲ್ಲ ಹಾಕಿ ಇಟ್ಟಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಹಾಲೆಲ್ಲ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಈ ಥರ ಆದಮೇಲೆ ಬೆಲ್ಲ ಹಾಕಬೇಕು. ಈಗ ನೋಡಿ ಈ ಥರ ಆಗಿದೆ ಎಲ್ಲ ಪನ್ನೀರ್ ಥರ. ಹಿಂಗಾದ್ರೇ ಗಿಣ್ಣು ಚೆನ್ನಾಗಿರೋದು. ಈಗ ಚೆನ್ನಾಗಿ ಕುದಿಸ್ಬಿಟ್ಟು ಬೆಲ್ಲ ಎಲ್ಲ ಕರಗಲಿ. ಆಮೇಲೆ ಅವಲಕ್ಕಿ ಮತ್ತು ಕಾಯಿ ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ತೊಳೆದಿಟ್ಕೊಂಡಿರೋ ಅವಲಕ್ಕಿ ಹಾಕ್ತೀನಿ. ಇದಕ್ಕೆ ಅವಲಕ್ಕಿ ಹಾಕಿದ್ರೇ ಚೆನ್ನಾಗಿರೋದು. ಅಕಸ್ಮಾತ್ ಏನಾದರೂ ಅವಲಕ್ಕಿ ಹಾಕಿ ಮತ್ತೆ ಏನಾದರೂ ಗಟ್ಟಿ ಆಗಲಿಲ್ಲ ಅಂತ ಅಂದರೆ ಮಾತ್ರ ಸ್ವಲ್ಪ ರವೆ ಹುರಿದು ಹಾಕ್ಕೋಬೋದು. ಅದು ಚೆನ್ನಾಗಿ ಬೆಂದರೆ ಅಳ್ಕೊಳ್ಳುತ್ತೆ, ಆವಾಗ ಗಟ್ಟಿ ಆಗುತ್ತೆ. ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಲಿ ಅವಲಕ್ಕಿ. ಆಮೇಲೆ ಕಾಯಿ ಹಾಕಬೇಕು ಮತ್ತು ಏಲಕ್ಕಿ. ಇಷ್ಟೇ ಇದಕ್ಕೆ. ಇದು ಚೆನ್ನಾಗಿ ಬೇಯಲಿ ಇವಾಗ. ಈಗ ನೋಡಿ ಎಲ್ಲ ಚೆನ್ನಾಗಾಗಿದೆ. ಇವಾಗ ಆದ್ರೂ ಸ್ವಲ್ಪ ತೆಳ್ಳಗಿದೆ. ಅದಕ್ಕೆ ಇವಾಗ 1-2 ಸ್ಪೂನ್ ನನ್ನ ಹತ್ರ ಹುರಿದಿಟ್ಕೊಂಡಿರೋ ರವೆ ಇತ್ತು, ಅದೊಂದು 2 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ. 1-2 ಸ್ಪೂನ್ ಹಾಕ್ತೀನಿ. ಇಲ್ಲಾಂದರೆ ನೀರೆಲ್ಲ ಎಳ್ಕೊಳ್ಳೋ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ಹಲ್ವಾ ಥರ ಆದರೆ ಆಮೇಲೆ ಆದಷ್ಟು ಕದೆ ತಣ್ಣಗಾದ್ಮೇಲೆ ಗಟ್ಟಿಗಾಗ್ಬಿಡತ್ತೆ, ಗಟ್ಟಿ ಆಗುತ್ತೆ. ಈ ಥರ ಚೆನ್ನಾಗಿ ರವೆ ಎಲ್ಲ ಹರಡ್ಕೊಳ್ಳೋವರೆಗೂ ಈ ಥರ ಮಾಡಬೇಕು. ಇದು ಆರಿದ್ಮೇಲೆ ಗಟ್ಟಿ ಆಗಿಬಿಡತ್ತೆ. ಇವಾಗ ಹಂಗಿರತ್ತೆ. ಅವಲಕ್ಕಿ ಎಲ್ಲ ತುಂಬ ಹರಡ್ಕೊಳ್ಳುತ್ತಲ್ವ, ಆಮೇಲೆ ಗಟ್ಟಿ ಆಗಿಬಿಡತ್ತೆ. ಈಗ ಇದಕ್ಕೆ 1 ಕಪ್ಪು ತುರಿದಿಟ್ಕೊಂಡಿರೋ ಹಸಿ ತೆಂಗಿನಕಾಯಿ.
ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನೂ ಹಾಕೋಂಗಿಲ್ಲ. ಸ್ವಲ್ಪ ಏಲಕ್ಕಿ ಪುಡಿ, ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಈಗ ಓಪನ್ ಮಾಡಿ ನೋಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಹಿಂಗಿರುತ್ತೆ ಗಿಣ್ಣು. ಇದು ತಣ್ಣಗಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗಾದರೂ ಸಿಕ್ಕಿದ್ರೆ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಇರ್ತೈತೆ, ಓಪನ್ ಮಾಡಿ ನೋಡಿ ಮಾಡ್ಕೊಳ್ಳಿ. ಇದು ಇವಾಗ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ತಿಂದ್ರೇ ತುಂಬ ಚೆನ್ನಾಗಿರೋದು. ನೋಡಿ ಗಿಣ್ಣು ರೆಡಿಯಾಗಿದೆ. ಈ ಥರ ಇರುತ್ತೆ. ಹೆಂಗಿದೆ ಅಂತ ತಿಂದ್ಬಿಟ್ಟು ನೋಡಿ ಕಮೆಂಟ್ ಮಾಡಿ. ನನಗೆ ಲೈಕು ಸಬ್ಸ್ಕ್ರೈಬ್ ಮರಿದಿರ ಮಾಡ್ಕೊಳ್ಳಿ.